ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಭೀಮೇಶ್ ಪೂಜಾರ್, ರಾಯಚೂರು ಜಿಲ್ಲಾ ವರದಿಗಾರ. ರಾಯಚೂರಿನಲ್ಲಿ ಬದುಕಿರುವ ವ್ಯಕ್ತಿಯೇ ಸಾವನ್ನಪ್ಪಿದ್ದಾನೆ ಅಂಥೇಳಿ ನಕಲಿ ಮರಣ ಪ್ರಮಾಣ ಪತ್ರ ಸೃಷ್ಟಿ ಮಾಡಿಕೊಂಡು ಆತನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಕಬಳಿಕೆ ಮಾಡಿರುವಂಥ ಆರೋಪ ಕೇಳಿಬಂದಿರುವಂಥದ್ದು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ನಿವಾಸಿ ಮೊಹಮ್ಮದ್ ಶರ್ಫುದ್ದೀನ್ ಅಂತಕ್ಕಂಥವರು ಈ ಒಂದು ಆರೋಪವನ್ನು ಮಾಡಿರುವಂಥದ್ದು. ಸುಮಾರು 70 ವರ್ಷದ ವೃದ್ಧ ಈ ಶರ್ಫುದ್ದೀನ್ ಇರುವಂಥದ್ದು. ಅಂದರೆ ಇವರು ಮುಂಚೆ ಮುಂಬೈ ಆಗಿರ್ಬೋದು ಮತ್ತು ಬೆಹ್ರಿನ್ ಅಂತಕ್ಕಂಥ ವಿದೇಶದಲ್ಲಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇವರ ಪತ್ನಿ ರಾಯಚೂರಿನ ಮಾನ್ವಿ ಪಟ್ಟಣದಲ್ಲೇ ವಾಸವಾಗಿದ್ದರು. ಇವರು ಅಲ್ಲಿ ದುಡಿದಂಥ ಹಣವನ್ನು ಪತ್ನಿಗೆ ಕಳಿಸ್ತಾ ಇದ್ದರು. ನಂತರ ಅದೇ ಒಂದು ಹಣದಲ್ಲಿ ಮಾನ್ವಿ ಪಟ್ಟಣದಲ್ಲಿ ಒಂದು 6 ಮನೆ, ಒಂದು 2 ಮಳಿಗೆಯನ್ನು ಖರೀದಿ ಮಾಡಿದ್ರು. ಅಂದರೆ ಜಾಗವನ್ನು ಖರೀದಿ ಮಾಡಿ ನಂತರ ಅದನ್ನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು. ಪತ್ನಿ ನಿಧನ ನಂತರ ಅವರ ಹೆಸರಿನಲ್ಲಿದ್ದಂಥ ಆಸ್ತಿಯನ್ನು ಕಬಳಿಕೆ ಮಾಡಿರುವಂಥ ಆರೋಪವನ್ನು ಸದ್ಯ ಶರ್ಫುದ್ದೀನ್ ಅವರು ಮಾಡಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂತಂದರೆ ಶರ್ಫುದ್ದೀನ್ ಏನಿದ್ದಾರೆ ಇವರು ಈಗಲೂ ಕೂಡ ಬದುಕಿದ್ದಾರೆ, ಕಚೇರಿಗಳನ್ನು ಅಲಿತಾ ಇದ್ದಾರೆ. ಆದರೆ ಇವರು ಸತ್ತೋಗಿದ್ದಾರೆ ಅಂಥೇಳಿ ನಕಲಿ ಪ್ರಮಾಣ ಪತ್ರವನ್ನು, ಅಂದರೆ ನಕಲಿ ಮರಣ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿರುವಂತಹ ಗಂಭೀರ ಆರೋಪವನ್ನು ಈ ಶರ್ಫುದ್ದೀನ್ ಮಾಡಿರುವಂಥದ್ದು. ಇದರಲ್ಲಿ ಮಾನ್ವಿ ಪುರಸಭೆ ಅಧಿಕಾರಿಗಳು ಮತ್ತು ಕೆಲ ಸಿಬ್ಬಂದಿಯ ಕೈವಾಡವಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿರುವಂತೆ ಶರ್ಫುದ್ದೀನ್ ಅವರ ಒಂದು 6 ಮಳಿಗೆಗಳು ಮತ್ತು 2 ಮನೆಗೆ ಸೇರುವಂಥ ಒಂದು ಕಟ್ಟಡವಿತ್ತು. ಇದನ್ನು ಅಕ್ರಮವಾಗಿ ಕಬಳಿಕೆ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ಆಸ್ತಿ ಇದು ಅನ್ನುವಂಥದ್ದು ಇವರ ವಾದ. ಇವರು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ದೂರು ಕೊಟ್ಟಿದ್ದಾರೆ, ಆದರೆ ಈವರೆಗೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ದಿನನಿತ್ಯ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದಾರೆ. ಆದರೆ ನಡೀಲಿಕ್ಕೂ ಆಗದಿರುವಂಥ ಸ್ಥಿತಿಯಲ್ಲಿ ಸದ್ಯ ಶರ್ಫುದ್ದೀನ್ ಇರುವಂಥದ್ದು. ಮಾನ್ವಿ ಪುರಸಭೆ ಅಧಿಕಾರಿಗಳ ಒಂದು ಈ ಎಡವಟ್ಟಿಗೆ ಪ್ರಮುಖ ಕಾರಣ ಮತ್ತು ಒಂದು ಅನುಮಾನ ಮೂಡಿಸುವಂಥ ವಿಚಾರ ಏನಂತಂದರೆ 2009ರಲ್ಲಿ ಮೊಹಮ್ಮದ್ ಶರ್ಫುದ್ದೀನ್ ತಂದೆ ಖಾಜಾ ಪೀರ್ ಸಾಬ್ ಅಂಥೇಳಿ ಇವ್ರ ತಂದೆ ಹೆಸರು. ಈ ಒಂದು ಅಸಲಿ ಹೆಸರಿದು. ಇದನ್ನು ಯಾವ ರೀತಿ ಮಾರ್ಪಾಡು ಮಾಡ್ತಾರೆ ಅಂತಂದರೆ ಈ ಒಂದು ಪಾರ್ಟಿ ಹೆಸರು ಅಂದರೆ ಮೊಹಮ್ಮದ್ ಶರ್ಫುದ್ದೀನ್ ಅನ್ನುವಂಥದ್ದನ್ನು ತೆಗೆದುಹಾಕಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅಂತ ಅಷ್ಟೇ ಒಂದು ದಾಖಲಾತಿಗಳನ್ನು ಸೃಷ್ಟಿ ಮಾಡ್ತಾರೆ. ನಂತರ ಇದೇ ಒಂದು ಹೆಸರಿನಲ್ಲಿ ನಕಲಿ ಮರಣ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ನಕಲಿ ದಾಖಲಾತಿಗಳ ಮೂಲಕ ಅಸಲಿ ಇದು ಅಂಥೇಳಿ ಒಂದು ಮರಣ ಪ್ರಮಾಣ ಪತ್ರವನ್ನು ಮಾನ್ವಿ ಪುರಸಭೆಯಿಂದ ನಿರ್ಮಾಣ ಮಾಡಲಾಗುತ್ತೆ, ಅಂದರೆ ಸೃಷ್ಟಿ ಮಾಡಲಾಗುತ್ತೆ. ಇದಾದ ಬಳಿಕ ಅದೇ ಒಂದು ಮರಣ ಪ್ರಮಾಣ ಪತ್ರ ಆಧಾರದಲ್ಲಿ ಈ ಒಂದು ಆಸ್ತಿ ಕಬಳಿಕೆ ಮಾಡಲಾಗಿರುವಂಥದ್ದು. ಯಾವಾಗ ಬೆಳಕಿಗೆ ಬಂತು ಆಗ ಶರ್ಫುದ್ದೀನ್ ಅವರು ಏನು ಮಾಡ್ತಾರೆ, 2024ರಲ್ಲಿ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸ್ತಾರೆ. ಅಂದರೆ ತಮ್ಮ ಹೆಸರಿನಲ್ಲಿ ಒಂದು ನಕಲಿ ಮರಣ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು. ಈ ಬಗ್ಗೆ ತನಿಖೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನ್ವಿ ಠಾಣಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಮಾಡ್ಕೋತಾರೆ. ಅಂದರೆ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಏನು ಮರಣ ಪ್ರಮಾಣ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ಹೆಸರಿದೆ, ಆ ಹೆಸರಿನ ವ್ಯಕ್ತಿ ಏನಾದರೂ ಮಾನ್ವಿ ಪಟ್ಟಣದ ವಿಠಲ್ ನಗರದಲ್ಲಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ವೆರಿಫೈ ಮಾಡಿ, ಈ ಇಬ್ಬರು ವ್ಯಕ್ತಿಗಳು ಒಬ್ಬರೇನಾ ಅಥವಾ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂಥೇಳಿ ಮಾನ್ವಿ ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಮಾಡ್ತಾರೆ. ಇದಾದ ಬಳಿಕ ಕಂದಾಯ ನಿರೀಕ್ಷಕರು ಮಾನ್ವಿಯವರು ಒಂದು ತನಿಖೆಯನ್ನು ಮಾಡ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ನಂತರ ಅವರು ಮಾನ್ವಿ ತಹಸೀಲ್ದಾರ್ಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಅಂದರೆ ಮರಣ ಪ್ರಮಾಣ ಪತ್ರ ಏನು ಪುರಸಭೆಯವರು ನೀಡಿದ್ದಾರೆ, ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅಂತಕ್ಕಂಥ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಆ ವ್ಯಕ್ತಿ ವಿಠಲ್ ನಗರದಲ್ಲಿ ವಾಸವಿಲ್ಲ, ಆ ರೀತಿ ಯಾರೂ ವ್ಯಕ್ತಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಉಲ್ಲೇಖ ಮಾಡಿ ಮಾನ್ವಿ ತಹಸೀಲ್ದಾರ್ ಅವರಿಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ನಂತರ ಅದೇ ರಿಪೋರ್ಟನ್ನು ತಹಸೀಲ್ದಾರ್ ಅವರು ಮಾನ್ವಿ ಪೊಲೀಸರಿಗೆ ಸಬ್ಮಿಟ್ ಮಾಡ್ತಾರೆ. ಅಂದರೆ ಮಾನ್ವಿ ಪುರಸಭೆ ಅಧಿಕಾರಿಗಳು ಕೊಟ್ಟಿರುವಂಥ ಮರಣ ಪ್ರಮಾಣ ಪತ್ರದಲ್ಲಿ ಯಾವ ಹೆಸರಿದೆ ಆ ಹೆಸರಿನ ವ್ಯಕ್ತಿ ತಹಸೀಲ್ದಾರ್ ಅವರು ನೀಡಿರುವಂತಹ ಒಂದು ರಿಪೋರ್ಟ್ನಲ್ಲಿ ಇಲ್ಲ ಅನ್ನುವಂಥದ್ದು. ಅಂದರೆ ಆ ವ್ಯಕ್ತಿ ಆ ಏರಿಯಾದಲ್ಲಿ ಕಂಡು ಬಂದಿಲ್ಲ ಅನ್ನುವಂಥದ್ದು. ಅಂದರೆ ಇವೇ 2 ದಾಖಲಾತಿಗಳಲ್ಲಿ ಅನುಮಾನ ಮೂಡಿಸುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳೇ ಒಂದು ಮರಣ ಪ್ರಮಾಣ ಪತ್ರ ಕೊಡ್ತಾರೆ. ಅದರಲ್ಲಿ ಮೃತ ವ್ಯಕ್ತಿ ಶರ್ಫುದ್ದೀನ್ ತಂದೆ ಪೀರ್ ಸಾಬ್ ಅಂತ ಕೊಡ್ತಾರೆ. ಆದರೆ ಇದೇ ವ್ಯಕ್ತಿ ಆ ಏರಿಯಾದಲ್ಲಿ ಇಲ್ಲ ಅಂಥೇಳಿ ತಹಸೀಲ್ದಾರ್ ಮಾನ್ವಿ ಪೊಲೀಸರಿಗೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಅಂದರೆ 2 ಬೇರೆ ಬೇರೆ ಇಲಾಖೆಗಳಿಂದ 2 ಬೇರೆ ಬೇರೆ ಗೊಂದಲದ ಒಂದು ದಾಖಲಾತಿಗಳು ಸಬ್ಮಿಟ್ ಆಗ್ತಾ ಇದ್ದಾವೆ. ಇದು ಎಲ್ಲ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಬಗ್ಗೆ ಸ್ಥಳೀಯ ಹೋರಾಟಗಾರರು ಕೂಡ ಶರ್ಫುದ್ದೀನ್ ಪರ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದ್ಯ ಶರ್ಫುದ್ದೀನ್ ಕೇಳ್ತಾ ಇರುವಂಥದ್ದೊಂದೇ, ಇಡೀ ವಯಸ್ಸಿದೆ, ನನಗೆ ನಡಿಲಿಕ್ಕೂ ಆಗ್ತಾಯಿಲ್ಲ, ನನ್ನ ಆಸ್ತಿಯನ್ನು ನನಗೆ ಕೊಡಿ, ಇರೋವರೆಗೂ ನಾನು ಆ ಆಸ್ತಿಯನ್ನು ಅನುಭವಿಸ್ತೀನಿ, ನನಗೆ ನ್ಯಾಯ ಕೊಡಿ ಅಂತೇಳಿ ಸದ್ಯ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದೇನೆ. ಈ ಬಗ್ಗೆ ಈಗಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವೃದ್ಧ ಏನು ಶರ್ಫುದ್ದೀನ್ ಇದ್ದಾನೆ ಈತನಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ಸಾಕಷ್ಟು ಜನ ಹೋರಾಟಗಾರರು ಈಗಾಗಲೇ ಹೋರಾಟ ಮಾಡ್ತಿರುವಂಥದ್ದು. ಆತನಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು.